ನನಗೆ ಭಾಳ ಹೆಮ್ಮೆ ಈ ಸತಿ ಏನು ಅಂತ ಹೇಳಿದರೆ, ಎಲ್ಲದಕ್ಕಿಂತ ಹೆಮ್ಮೆ ಇದು ಟಾಪಲ್ಲಿ. ಯಾವಾಗಲೂ ಕೂಡ ಗೌರ್ಮೆಂಟು, ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಂತೂ ನಮ್ಮನ್ನು ಭಾಳ ಹೀನಾಯವಾಗಿ ನೋಡ್ತಾ ಇದ್ರು. ನಾವು ಪ್ರೋಗ್ರಾಮ್ಸ್ ಕೊಟ್ಟು ಗೌರ್ಮೆಂಟ್ ಶಾಲೆನ ಟಾರ್ಗೆಟ್ ಮಾಡಿದ್ವಿ. ಈ ಸತಿ ಗೌರ್ಮೆಂಟು, ಏಡೆಡ್, ಅನ್ಏಡೆಡ್ ಇವು ಮೂರರಲ್ಲೂ ಟಾಪಲ್ಲಿರೋರು ಯಾರು ಅಂತ ಹೇಳಿದರೆ, ಸಕ್ಸಸ್ ರೇಟಲ್ಲಿ ನಮ್ಮ ಸರ್ಕಾರಿ ಶಾಲೆ 92% ಮಾಡಿದೆ. ಏಡೆಡ್ ಅವರು 91% ಮಾಡಿದೆ, 91.2. ನಮಗೆ ಅವರಿಗೆ 0.2% ಡಿಫ್ರೆಂಟು. 0.2%ಅಲ್ಲಿ ಅನ್ಏಡೆಡ್ಗಿಂತ ನಾವು ಚೆನ್ನಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪ್ರೋಗ್ರೆಸ್ನ ಕೊಟ್ಟಿದ್ದೀವಿ. ಆ ಶೀಟ್ ನಿಮಗೆ ಬಂದಿಲ್ಲ ಅಂದರೆ ಈಗ ಕೊಡಿಸ್ತೀನಿ, ಅದು ಲಾಸ್ಟಲ್ಲಿದೆ ಇದು. ಸೊ ಮತ್ತೇನಾದ್ರು ಹೇಳಬೇಕಾದ್ರೆ ಹೇಳ್ತೀನಿ. ಇದನ್ನು ಸರ್ಕಾರಿ ಶಾಲೆಯಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 98% ಸಕ್ಸಸ್ ಕಂಡಿದ್ದೀವಿ. ಅದೇ ಅನ್ಏಡೆಡಲ್ಲಿ 91.8, ನಾವು 0.2% ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೋಟಲು ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಇಸ್ 19%. ಎಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 3 ಜನರನ್ನು ಸೇರಿದರೆ ಅದೇ 19%. ಮುಂಚೆನೇ ಹೇಳಿದ್ದೆ, ಅದೇ 19% ಈ ಸತಿ ನಾವು ಜಾಸ್ತಿ ಮಾಡಿದ್ದೀವಿ. ಅದೇ ರೀತಿ ಅಫ್ಕೋರ್ಸ್ ಬೇರೆ ಕ್ಯಾಟಗರಿ ಇದೆ. SC ST ಅವರು ಎಷ್ಟು ಪಾಸ್ ಆಗಿದ್ದಾರೆ, 23% SC, ST ಅವರು 19%, ಕ್ಯಾಟಗರಿ 1 23%. ಅದೆಲ್ಲ ಡೀಟೇಲ್ಸ್ ಇದೆ. ಮತ್ತು ಬೇರೆ ಕಡೆನೂ ಅಷ್ಟೇ. ಕಲ್ಯಾಣ ಕರ್ನಾಟಕ ಇದು ಸಾರಿ, ಅದೊಂದು ಈಗ ರೆಡಿ ಆಯಿತು ಅದು. ಯಾಕಂದರೆ ನಾನು ಹೇಳಿದೆ, ನಿಮ್ಗೆ ಕೊಡಬೇಕಾದ್ರೆ ನಾವೇನು ಸಾಧನೆ ಮಾಡಿದ್ದೀವಿ, ಎಲ್ಲಿ ವೀಕ್ ಇದ್ದಲ್ಲಿ ಅಂತಲೂ ಕೊಡಬೇಕಾಗ್ತದೆ. ಅದನ್ನು ಕೊಡ್ತಾರೆ, ಸ್ವಲ್ಪ ಬೇಗ ಕೊಡಿ, ಎಲ್ಲರಿಗೂ ಹಂಚಕ್ಕೆ ಹೇಳಿ ಅದನ್ನು. ಆಮೇಲೆ ನೋಡಿ, ಅಲ್ಲೂ ಕೂಡ 100% ರಿಸಲ್ಟು. 90 ಶಾಲೆ ಹೋದ ವರ್ಷ, ಸರ್ಕಾರಿ ಶಾಲೆಯಲ್ಲಿ ಈ ಸತಿ 426, ಪ್ರೈವೇಟು ಅದೆಲ್ಲ ಸೇರಿ ಬಿಟ್ಬಿಡಿ 221 ಇತ್ತು. ಈ ಸತಿ 844, 100ಗೆ 100 ತೊಗೊಂಡಿದ್ದೀವಿ. 0 ಔಟ್ ಆಫ್ 0 ಎಲ್ಲೂ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ. ಅದೊಂದು ಸ್ಟೆಪ್, ಒಂದು ಸ್ಮಾಲ್. ಲಾಸ್ಟ್ ಟೈಮು ಕೂಡ ಇರಲಿಲ್ಲ, ಈ ಸತಿನೂ ಇಲ್ಲ. ಅಫ್ಕೋರ್ಸ್ ಏಡೆಡ್ ಅವ್ರದ್ದೆಲ್ಲ ಒಂದು 28 ಮತ್ತು 14 ಆಗಿದೆ. ಹೋದ ಸತಿ 28 ಇತ್ತು, 0 ಈಗ 14 ಆಗಿದೆ. ಮತ್ತು ಫಸ್ಟ್ ಲ್ಯಾಂಗ್ವೇಜು ಇದನ್ನೆಲ್ಲ ಡೀಟೇಲ್ಸು ಕೂಡ ನಾವು ಕೊಟ್ಟಿದ್ದೀವಿ. ಮತ್ತೆ ನಾನೀಗ ಅದು ಬಿಟ್ಟರೆ ಏನು ಆಮೇಲೆ ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಸತಿನೂ ಕೂಡ ನಾನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ವಿ. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಆ ತೀರ್ಮಾನವನ್ನು ತಗೊಂಡ್ವಿ. ಹೇಗೆ PUCಯಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ. ಯಾಕೆಂದರೆ 3rd ಎಕ್ಸಾಮ್ ಯಾಕೆ ತಂದ್ವಿ ಅಂದರೆ, ತಪ್ಪುಗಳು ನಮ್ಮಿದ್ವು, ಇಲಾಖೆಗೆ, ಟೀಚಿಂಗು ಇವೆಲ್ಲವೂ ಕೂಡ ನಾನು ಅದನ್ನ ಚರ್ಚೆ ಮಾಡಿದ್ದೀನಿ. ಮತ್ತು ನಾನು ಅದನ್ನ ಮತ್ತೆ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಈ ಸತಿನೂ ಕೂಡ ನಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಮಕ್ಕಳು ಕೂಡ ಒಳ್ಳೆ ರಿಸಲ್ಟನ್ನು ಕೂಡ ಕೊಟ್ಟಿರೋದ್ರಿಂದ ಈ ಸತಿ 3rd ಎಕ್ಸಾಮ್ ಇರೋದಿಲ್ಲ. ಸೊ ಈ ಸತಿ 3rd ಎಕ್ಸಾಮ್ ಇರೋದಿಲ್ಲ. ಸೊ 2nd ಎಕ್ಸಾಮು ಮುಂಚೆ ನಾವು ಅಂದ್ಕೊಂಡಿದ್ದು ಇದೇ ಡೇಟಾ, ಮುಂಚೆ ಅಂದ್ಕೊಂಡಿದ್ದು ಕೂಡ ನಾವು 18, ಯಾಕಂದರೆ ಟೈಮ್ ಇದೆ ನಮಗೆ. ಇವತ್ತು 24ನೇ ತಾರೀಕು, 23ನೇ ತಾರೀಕು ಇವತ್ತು. ನಾನು ಆ್ಯಕ್ಚುಲಿ ನೀವೆಲ್ಲರೂ ಕೂಡ ನಾಳೆ ರಿಸಲ್ಟ್ ಹೇಳ್ತಾರೆ ಅಂದ್ಕೊಂಡಿದ್ರಿ ನೀವು. ಈ ಸತಿ ಕೋರ್ಟ್ ಮ್ಯಾಟ್ರ್ ಬಂದ ಮೇಲೆ ಲೇಟ್ ಆಗಿಬಿಡುತ್ತೆ 2 ದಿವಸ ಅಂತಲೂ ಕೂಡ ನೀವು ಚರ್ಚೆ ಮಾಡಿದ್ರಿ. ಅದೆಲ್ಲದೂ ಕೂಡ ವಿಶ್ಲೇಷಣೆ ಮಾಡಿದ್ರಿ. ಆದರೆ ನನಗೆ ಗೊತ್ತಿತ್ತು, ನಾನು ಹೇಳಿದ್ದೆ ಇಲ್ಲ, ಒಂದು ದಿವಸ ಮುಂಚೆ ನಾನು ಮಾಡೋಕ್ಕೆ ಟ್ರೈ ಮಾಡಬೇಕಂತ. ಆಮೇಲೆ ನಾಳೆ ಅಂತಲೇ ಫಿಕ್ಸ್ ಮಾಡಿದ್ವಿ ನಾವು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಎಲ್ಲ ರಿಸಲ್ಟ್ನ ಎಲ್ಲ ತೊಗೊಂಡ್ರು. ಯಾಕೆಂದರೆ ಇದು ಕೋರ್ಟ್ ಮ್ಯಾಟ್ರ್ ಬಂದಾಗಲೂ ಕೂಡ ಅದ್ರದ್ದು ಅಷ್ಟೇ, ಯಾಕೆ ಏನು ಎಷ್ಟು ಮಕ್ಕಳು ಫೇಲ್ ಆದರು ಅದನ್ನು ತೊಗೊಂಡ್ರು. ಸೊ ಹಿ ವಾಸ್ ಹ್ಯಾಪಿ. ಅಂಥದ್ದೇನು ಎಫೆಕ್ಟ್ ಆಗಿಲ್ಲ. ಎಲ್ಲದೂ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ರೂಲ್ಸ್ ಅದ್ರ ಬಗ್ಗೆನೂ ಕೂಡ ನಾನು ಇನ್ನೊಂದು ದಿವಸ ಹೇಳ್ತೀನಿ, ಅದು ಮಾತಾಡ್ತೀನಿ ಆಮೇಲೆ ನಿಮಗೆ. ಆದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಅವರು ಇಲ್ಲ ಸರ್ ನಾವು 24ನೇ ತಾರೀಕು ಅಂದಿದ್ವಿ ಅನೌನ್ಸ್ ಮಾಡೋಕ್ಕೆ, ಸೊ 24ನೇ ತಾರೀಕು ಮಾಡ್ತೀವಿ ಅಂದರೆ ರೆಡಿಯಾಗಿದ್ದೀರ ಅಂದರೆ ಅವತ್ತವರೆಗೂ ಯಾಕೆ ಕಾಯ್ತೀರಿ, ನಾಳೆ ಬೆಳಗ್ಗೆ ಮಾಡಬೇಕು ಅಂತ ಹೇಳಿ ನಿನ್ನೆ ರಾತ್ರಿ 8 ಗಂಟೆಗೆ ನಮಗೆ ಡೈರೆಕ್ಷನ್ ಕೊಟ್ಟು ಸ್ಟ್ರಿಕ್ಟಾಗಿ ಹೇಳ್ಬಿಟ್ರು, ನೋ ಡೋಂಟ್ ವೆಯ್ಟ್, ನಾಳೆ ಬೆಳಗ್ಗೆ ಮಾಡಬೇಕು. ನಾವು 10 ಗಂಟೆಗೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಕೆಲವೆಲ್ಲ ಈ ಡಿಜಿಲಾಕರು, ಯಾಕೆಂದರೆ ಮಕ್ಕಳಿಗೆಲ್ಲ ಕರೆಕ್ಟಾಗಿ ಮಾಹಿತಿ ಹೋಗಬೇಕಲ್ಲ, ಅದಕ್ಕೋಸ್ಕರ ನಾವು ಲೇಟ್ ಮಾಡಿದ್ವಿ. ಅದರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇ ಮಾಡಿ ಅಂದಿದ್ದಕ್ಕೆ ಇವತ್ತು ಮಾಡಿದ್ದೀವಿ. ಈಗ 2nd ಎಕ್ಸಾಮ್ ಡೇಟು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮದವ್ರು ದಯವಿಟ್ಟು ಇದನ್ನು ಹಾಕಿ, ಮಕ್ಕಳು ಇದು ಉಪಯೋಗ ಮಾಡಿಕೊಳ್ಳಿ ಫಾರ್ ಇಂಪ್ರೂವ್ಮೆಂಟ್ ಆಫ್ ಎಕ್ಸಾಮ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ಯಾರಾದರೂ ಪಾಸ್ ಆಗಿಲ್ಲ ಅಂತ ಹೇಳಿದರೆ ಏನೇ ಕಾರಣದಲ್ಲಿ ದಯವಿಟ್ಟು ಅವರನ್ನು ಈಗ
ನಮ್ಮ ಇಲಾಖೆಯವರು ಕೂಡ ನಾವು ಆಗಲೇ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಾಳೆ ಬೆಳಗ್ಗೆಯಿಂದನೇ ಅವರು ಕಾರ್ಯರೂಪಕ್ಕೆ ಬರ್ತಾರೆ. ಅವ್ರವ್ರ ಕೆಲಸನ ಮತ್ತೆ ಕಂಟಿನ್ಯೂ ಮಾಡಬೇಕು. ಈ 1 ವರ್ಷದ ಕೆಲಸವನ್ನು ಈ ಇದರೊಳಗೆ ನಾವು ಮಾಡಬೇಕು ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. 18ನೇ ತಾರೀಕು ಮುಂದಿನ ತಿಂಗಳು ಅಂದರೆ ಮೇ 18ನೇ ತಾರೀಕಿಂದ ಮೇ 25ನೇ ತಾರೀಕುವರೆಗೂ 2ನೇ ಎಕ್ಸಾಮು ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ. ಮೇ 18ರಿಂದ ಮೇ 25ನೇ ತಾರೀಕುವರೆಗೂ ಆ ಸ್ಕೆಡ್ಯೂಲ್ನ ನಾವು ಹಾಕ್ತೀವಿ. ಯಾವತ್ತು ಯಾವ ಸಬ್ಜೆಕ್ಟು ಏನು ಅಂತ. ಯಾಕಂದರೆ ಇಲಾಖೆಯವರು ಅದೆಲ್ಲ ರೆಡಿ ಆಗಬೇಕಾಗ್ತದೆ. ಕ್ವಶನ್ ಪೇಪರು ಅದೆಲ್ಲ ಅವರು ನಾನು ಯಾಕಂದರೆ ಆ ಕಡೆಗೆ ನಾನು ಮುಖನೇ ಹಾಕಲ್ಲ. ಆ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ. ಹೆಚ್ಚು ಕಮ್ಮಿ ಆದರೆ ಅವರೇ ಹೊಣೆ ಹಾಕ್ತಾರೆ. ಅದಕ್ಕೆ ನಾವು ಆ ಕಡೆ ಹೋಗೋದಿಲ್ಲ. ಸೊ 18ರಿಂದ 25ನೇ ತಾರೀಕು ಮೇಗೆ 2ನೇ ಎಕ್ಸಾಮ್ ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಕೂಡ ಟೀಚರ್ಸು ಅವ್ರವ್ರ ಶಾಲೆಯಲ್ಲಿ ಯಾರ್ಯಾರು ಪಾಸ್ ಆಗಿಲ್ಲ ಅವ್ರಿಗೆ ಹೇಳ್ಕೊಡೋದ್ರ ಜೊತೆಗೆ ಯಾರ್ಯಾರು ಜಾಸ್ತಿ ಪರ್ಸೆಂಟೇಜ್ ತೊಗೋಬೇಕು ಅಂತ ಆಸೆ ಇರ್ತದೆ ಅವರು ಕೂಡ ಇದನ್ನು ಅವಕಾಶ ತಗೊಳ್ಳಿ, ಏನೂ ತೊಂದರೆ ಇಲ್ಲ.